ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUC ಒಂದು ನಿಮ್ಮ ಎರಡನೆಯ ಕಿರು ಪರೀಕ್ಷೆಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆ ಪತ್ರಿಕೆ ಇದು 2024 ಮತ್ತು 25ನೇ ಸಾಲಿನಲ್ಲಿ ಡಿಸೆಂಬರ್ನಲ್ಲಿ ನಡೆದಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ. ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಯಾಕೆಂದರೆ ನಿಮ್ಮಲ್ಲಿಯೂ ಕೂಡ ಇನ್ನೇನು ಎರಡನೆಯ ಕಿರು ಪರೀಕ್ಷೆ ನಡೀತಾ ಪ್ರಾರಂಭ ಆಗೋದ್ರಿಂದ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯಿಂದ ಸಹಾಯ ಆಗ್ಬೋದು, ಅಥವಾ ನೀವು ಕೂಡ ಪ್ರಾಕ್ಟೀಸ್ ಮಾಡಬಹುದು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದೇನೆ. ನೋಡಿ, ಮಲ್ಟಿಪಲ್ ಚಾಯ್ಸ್ 4 ಇರುತ್ತೆ. ಲಕ್ಷಧಾರಿಗಳ ಚದುರಂಗದ ಆಟ ಯಾವುದು ಅಂತಂದ್ರೆ ಅದು ನಗರ ಜೀವನ. ಯಾರ ಕಂಪನಿಯನ್ನು ರಚಿಸಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ ಅಂದ್ರೆ ಅದು ಶೋಷಿತರ ಕಂಪನಿಯನ್ನು ರಚಿಸ್ಬಿಟ್ಟು ಜೀಸಸ್ ದಿನನಿತ್ಯ ಶಿಲುಬೆಯನ್ನ ಏರಿದ್ದಾನೆ. ಟೆಲಿಫೋನ್ ಕಂಬದ ಮೇಲೆ ಮೃತನಾದಂತಹ ಲೈನ್ಮನ್ ಯಾರು ಅಂತಂದ್ರೆ ಅದು ತಿಪ್ಪಣ್ಣ. ಪೊಲೀಸರು ಏನಂತ ಹೇಳ್ಬಿಟ್ಟು ಮಹಾಜರು ಬರ್ಕೊಳ್ತಾರೆ ಅಂತಂದ್ರೆ ನಾಗರಾಜನ ಕೋವಿ ಸಿಕ್ಕಿದೆ, ಹೆಣ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಮಹಾಜರನ್ನ ಬರ್ಕೊಳ್ತಾರೆ. ಇನ್ನು ಬಿಟ್ಟ ಸ್ಥಳಗಳಲ್ಲಿ ಉತ್ತರವನ್ನ ಗುರುತಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ವಸುದೆಗೆ ಒಡೆಯನೆನಿಸಿದವನು ಯಾರು ಅಂತ ಇದೆ, ಅದು ಶ್ರೀರಾಮ. ಕಲಾಂ ಅವರನ್ನ ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದಂತಹವರು ಯಾರು ಅಂದ್ರೆ ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರು. ಇನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ 4 ಕೊಟ್ಟಿರ್ತಾರೆ, 4ಕ್ಕೂ ಕೂಡ ಉತ್ತರಿಸಬೇಕಾಗುತ್ತೆ. GS ಶಿವರುದ್ರಪ್ಪನವರು ರಚಿಸಿರುವಂತಹ ಪದ್ಯ ಮುಂಬೈ ಜಾತಕ ಅನ್ನುವಂಥದ್ದು. ಅತ್ತಿ ಚಿತ್ತ ಮತ್ತು ಅನ್ನುವಂಥದ್ದು ಚಿಟ್ಟೆ ಮತ್ತು ಜೀವಯಾನ ಅನ್ನುವಂತಹ ಆಕರಕೃತಿ. ಹಾಗೆ ಶಿಲುಬೆಗೆ ಏರಿದ್ದಾನೆ ಅನ್ನುವಂಥದ್ದು ವ್ಯಕ್ತಿಪರ ಕವನಗಳು. ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಅನ್ನುವಂಥದ್ದು ಲಲಿತಾ ಸಿದ್ದಬಸಯ್ಯ ಅವರದು. ಮುಂದಿನ ಪದ್ಯಗಳಿಗೆ ಸಂಬಂಧಿಸಿದಂತಹ 2 ಅಂಕದ ಪ್ರಶ್ನೋತ್ತರಗಳು. ಶಿಲ್ಪಗೇರಿಸಿದವರ ಗುಣಗಳು ಎಂದು ಯಾವ ವೇಷ ತಾಳಿವೆ ಅನ್ನುವಂಥದ್ದು ಮುದುಕ ಏನೆಂದು ಗೋಗರಿಯುತ್ತಾನೆ. ಮಾಗುವ ಜೀವದ ಪಯಣ ಹೇಗೆ ಸಾಗುತ್ತಿದೆ ಅನ್ನುವಂಥದ್ದು. ಕೆಳಗಿನ ಬೇಕಾದ 1 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಇದೆ. ಇದು ಗದ್ಯಗಳಿಗೆ ಸಂಬಂಧಿಸಿರುವಂತಹ ಪ್ರಶ್ನೋತ್ತರಗಳಾಗಿದೆ. ಮುದ್ದಣ್ಣನನ್ನು ಮನೋರಮೆ ಹೇಗೆ ಉಪಚರಿಸ್ತಾಳೆ ಅನ್ನುವಂಥದ್ದು. ಹಾಗೆ ಕಲಾಂ ಅವರು ತಾವು ಆತ್ಮಕಥೆ ಬರೆದುದು ಏತಕ್ಕಾಗಿ ಅನ್ನುವಂಥದ್ದು. ಮುಂದಿನ ಒಂದು ಮೇನು ಕೆಳಗಿನ 1 ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು. ತಿಪ್ಪಣ್ಣನ ಸಾವಿಗೆ ಕಾರಣವೆಂದು ದುರ್ಗಪ್ಪ ಹೇಳಿದಾಗ ನಿರೂಪಕರ ಪ್ರತಿಕ್ರಿಯೆ ಹೇಗಿತ್ತು ಅನ್ನುವಂಥದ್ದು. ಆನೆಯನ್ನು ಅಡ್ಡಿಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ದರು ಅಂತ ಇದೆ. ನೋಡಿ, ಈ ಒಂದು ಪ್ರಶ್ನೆ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗಿರೋದ್ರಿಂದ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರ. ಮುಂದಿನದು ಕೆಳಗಿನ ಪ್ರಶ್ನೆಗಳಿಗೆ ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದರೆ ಇದು ಕೇವಲ 2ಕ್ಕೆ ಮಾತ್ರ ಬರೀಬೇಕಾಗುತ್ತೆ. ಕುಳಿತು ಕೆಮ್ಮುವ ಪ್ರಾಣಿ ಅನ್ನುವಂಥದ್ದು ಮುಂಬೈ ಜಾತಕ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಇನ್ನು ಬಂದೇ ತೀರುತ್ತೇವೆ ದೈವಿ ರಾಜ್ಯ ಅನ್ನುವಂಥದ್ದು. ಹಾಗೆ ಕನ್ನಡ ಕತ್ತೂರಿಯಲ್ತೆ ಅಥವಾ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಅನ್ನುವಂಥದ್ದು. ಮುಂದಿನದು ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಮುಂಬೈ ಜಾತಕ ಪದ್ಯದಲ್ಲಿ ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ನಿರೂಪಿತವಾಗಿದೆ ಅಂತ ಅಥವಾ ಅಂತ ಕೇಳಿದರೆ, ಅಂದ್ರೆ ಈ 2 ಪ್ರಶ್ನೆಗಳಲ್ಲಿ 19 ಮತ್ತು 20ರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕಾಗುತ್ತೆ. ಒಂದು ಹೆಚ್ಚಿಗೆ ಇಡುತ್ತೇನೆ ಕವನದಲ್ಲಿ ಮುದುಕಿಯ ತವಕ ತಲ್ಲಣಗಳು ಹೇಗೆ ಚಿತ್ರಿತಗೊಂಡಿವೆ ಅಂತ. ಕಲಾಂ ಅವರು ಯಾವಾಗಲೂ ಸಾಧ್ಯತೆಗಳನ್ನು ಹರಿಸುವಂತಹ ಆಶಾಜೀವಿ ಹೇಗೆ ವಿವರಿಸಿ ಅಂತ ಇದೆ. ಅಥವಾ ಅಂತ ಕೊಟ್ಟಿದ್ರೆ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣವೇ ವಿವರಿಸಿ ಅಂತ ಇದೆ. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕು. ಮುಂದಿನದು ಕೆಳಗಿನ 2 ಪ್ರಶ್ನೆಗಳಿಗೆ ಸೂಚನೆಗೆ ಅನುಸಾರವಾಗಿ ವಿವರಿಸಿ ಅಂತ ಕೇಳಿದರೆ, ಕೆಳಗಿನ ಪದಗಳಲ್ಲಿರುವ ಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಅಂತ ಕೇಳಿದರೆ ವಾತ್ಸಾಯಂಗೆ ಅಂತ ಇದೆ. ಗೆ ಅಂತಂದ್ರೆ ಅದು ಚತುರ್ಥಿ ವಿಭಕ್ತಿಗೆ ಉದಾಹರಣೆ. ಗದ್ಯದೋಳ್ ಒಳ್ ಅನ್ನುವಂಥದ್ದು ಇದು ಸಪ್ತಮಿ ವಿಭಕ್ತಿ ಹಳೆಗನ್ನಡ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ. ಇನ್ನು ಮುಂದಿನದು ಪದಗಳಿಗೆ ನಾನಾರ್ಥವನ್ನ ಬರೆಯಿರಿ ಅಂತ ಕೇಳಿದರೆ, ಅಡಿ ಅಂದ್ರೆ ತಳಭಾಗಕ್ಕೆ ಅಡಿ ಅಂತಾನೂ ಕೂಡ ಕರೀತಾರೆ. ಹಾಗೆ ಒಂದು ಅಳತೆಯ ಮಾಪನಕ್ಕೂ ಕೂಡ ಅಡಿ ಅಂತ ಹೇಳ್ಬಿಟ್ಟು ಕರೀತೇವೆ. ಇನ್ನು ಬಗೆ ಅಂದ್ರೆ ವಿಧಗಳು ಅಂತಾನೂ ಕರೀತಾರೆ. ಮತ್ತೊಂದು ಅರ್ಥ ಬಗೆ ಅನ್ನುವಂತಹದ್ದಕ್ಕೆ 2 ಬಗೆ ಅಥವಾ ದ್ರೋಹ ಅಂತಾನೂ ಕೂಡ ಹೇಳ್ಬಹುದು. ಹಾಗೆ ಮುಂದಿನದು ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬರಿಸಿ ಅಂತ ಕೇಳಿದರೆ, ತುತ್ತೂರಿಯುವುದು. ಯಾವಾಗಲೂ ಕೂಡ ಸೋಮಾರಿಗಳು ತುತ್ತೂರಿ ಊದ್ತಾನೆ ಇರ್ತಾರೆ, ಅಂದ್ರೆ ಅನಾವಶ್ಯಕವಾಗಿ ಮಾತಾಡ್ತಾರೆ ಅಂತ ಅರ್ಥ. ಗಾಳಿ ಸುದ್ದಿ ಅಂದ್ರೆ ಗಣೇಶ ಹಾಲು ಕುಡಿದೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಗಾಳಿ ಸುದ್ದಿಯನ್ನ ಹಬ್ಬಿಸಿದ್ರು ಅಂತ.
ಇನ್ನು ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರಿಸಿ ಅಂತ ಕೇಳಿದರೆ, ಅಂದರೆ ಇಲ್ಲಿ ಪ್ರಬಂಧಗಳ ನಿಮ್ಮ ಆನ್ಯುವಲ್ ಎಕ್ಸಾಮಲ್ಲೂ ಕೂಡ ಕೇಳ್ತಾರೆ. ಆದರೆ ಇಲ್ಲಿ ಕೇವಲ ನಿಮಗೆ ಪತ್ರಲೇಖನಗಳನ್ನು ಮಾತ್ರ ಕೇಳಲಾಗಿದೆ. ನಿಮ್ಮ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಯನ್ನು ಕುರಿತು ನಿಮ್ಮ ತಂದೆ ತಾಯಿಯವರಿಗೆ ಪತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಅಂದರೆ ಇದು ವೈಯಕ್ತಿಕ ಪತ್ರ. ಆದರೆ SBI ಬ್ಯಾಂಕ್ನಲ್ಲಿ ನಿಮ್ಮ ಉಳಿತಾಯ ಖಾತೆಯ ಅಕೌಂಟ್ ತೆರೆಯಲು ವ್ಯವಸ್ಥಾಪಕರೊಂದಿಗೆ ಒಂದು ಪತ್ರವನ್ನು ಬರೆಯಿರಿ ಅಂತ ಇದೆ. ಇದು ವ್ಯಾವಹಾರಿಕ ಪತ್ರ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ಬರೀಬೇಕಾಗುತ್ತೆ. ಇಷ್ಟು ಒಂದು ದ್ವಿತೀಯ ತ್ರೈಮಾಸಿಕ ಪರೀಕ್ಷೆಗೆ 2024ರಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ ಪತ್ರಿಕೆ ಆಗಿತ್ತು. ಧನ್ಯವಾದಗಳು.